ಏನಿದೆ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಅಲ್ಲ. ಏನಿದೆ ಸರ್ಕಾರ ಪರಿಸ್ಥಿತಿ ಭಾಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ ಮತ್ತು ಸರ್ಕಾರ ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ರೀತಿಯ ನಮ್ಮ ಒಂದು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಯಾವುದೇ ಗೊಂದಲನೂ ಇಲ್ಲ, ಯಾವುದೇ ಭಿನ್ನಮತ ಇಲ್ಲ, ಯಾವ ಗುಂಪುಗಾರಿಕೆ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಮತ್ತು ಸರ್ಕಾರ ಏನು ನಾವು ಮಾತು ಕೊಟ್ಟಿದ್ದು ಜನರಿಗೆ ಆ ಮಾತನ್ನು ನಿಭಾಯಿಸುವಂಥ ಕೆಲಸ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಮರೀಚಿಕೆ ಆಗಿದೆ ಅಂತೇಳಿ ವಿರೋಧ ಪಕ್ಷ ಯಾರು ಹೇಳಿದ್ರು ಪ್ರತಿಯೊಂದು ಕಾರ್ಯಕ್ರಮ ಆರೋಪ ಮಾಡ್ತಾರೆ ವಿರೋಧ ಪಕ್ಷದವರು. ಅದು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸೋದ್ರಲ್ಲಂತೂ ಭಾರತೀಯ ಜನತಾ ಪಾರ್ಟಿ ಇವತ್ತು ಸಂಪೂರ್ಣ ವಿಫಲ. ಕೇಂದ್ರದಿಂದ ಯಾವುದನ್ನು ಕೂಡ ನಮಗೆ ನ್ಯಾಯ ಕೊಡಿಸೋದ್ರಲ್ಲಿ ಒಂದು ಪ್ರಯತ್ನ ಕೂಡ ಮಾಡಿಲ್ಲ. ಮತ್ತು ಕೇವಲ ನಾವು ಮಾಡಿದ್ದ ಕೆಲಸಗಳನ್ನು ತೊಗೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ ಹೊರತು ಅವ್ರ ಜವಾಬ್ದಾರಿ ಇಲ್ವಾ? ಅನೇಕ ಉದಾಹರಣೆಗಳು ಕೊಡ್ಬೋದು. ಈಗ ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸ್ಪಂದನೆ ಇದೆ. ಇವತ್ತು ರೈತರ ಪರವಾಗಿ ಇವತ್ತು ಕಬ್ಬಿನ ಒಂದು ಬೆಲೆಯ ವಿಚಾರದಲ್ಲೂ ಕೂಡ ನಾವು ಸ್ಪಂದಿಸಿದ್ದೇವೆ. ಈಗ ಮೆಕ್ಕೆಜೋಳದ ವಿಚಾರ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕೈ ಚೆಲ್ಲಿ ಇವತ್ತು ಯಾರೂ ಕೂಡ ಮುಂದೆ ಬಂದು ಈ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾ ಇಲ್ಲ. ಬೆಂಬಲ ಬೆಲೆ ಘೋಷಣೆ ಮಾಡಿಬಿಟ್ಟು ಅದು ನೀವು ಪಡಿತರ ವ್ಯವಸ್ಥೆಯಲ್ಲಿ ಕೊಟ್ಟರೆ ಮಾತ್ರ ಬೆಂಬಲ ಬೆಲೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದು ಸಂಪೂರ್ಣ ನಿಷ್ಕ್ರಿಯ ಮಾಡಿಟ್ಟಿದ್ದಾರೆ. ಸೊ ಈ ಪ್ರಹ್ಲಾದ್ ಜೋಶಿ ಅವರೆಲ್ಲ ಏನು ಮಾಡ್ತಾವ್ರೆ? ಬಂದು ಇಲ್ಲಿ ಹೇಳಿಕೆ ಕೊಟ್ಟು ಹೋಗ್ತಾರಲ್ಲ. ಮೊನ್ನೆ ಪ್ರಧಾನಮಂತ್ರಿ ಬಂದಿದ್ರಲ್ಲ, ಹೇಳಬೇಕಾಗಿತ್ತು. ಯಾಕೆಂದರೆ ಅವ್ರ ಭಾಗದಲ್ಲಿ ಜಾಸ್ತಿ ಮೆಕ್ಕೆಜೋಳ ಬೆಳೀತಾರೆ, ಯಾಕೆ ಏನೂ ಮಾಡಲಿಲ್ಲ? ಸೊ ಅವರು ಏನೂ ಮಾಡ್ತಾರೆ. ನಮ್ಮ ಇಲ್ಲಿ ಕಡೆಯಿಂದ ಪ್ರತಿಯೊಂದಕ್ಕೂ ಸ್ಪಂದನೆ ಇದೆ. ಪ್ರತಿಯೊಂದಕ್ಕೂ ನಾವು ಕೆಲಸ ನಮ್ಮ ಏನು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದ್ರಲ್ಲಿ ಪ್ರತಿ ಇಲಾಖೆಯಲ್ಲೂ ಕೂಡ ಮಾಡ್ತಾಯಿದ್ದೀವಿ. ಮತ್ತು ರಾಜ್ಯದ ಅಭಿವೃದ್ಧಿ ಇವತ್ತು ದೇಶದಲ್ಲೇ ಕರ್ನಾಟಕ ಅತಿ ಹೆಚ್ಚು ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ರಾಜ್ಯ ಅಂತಲೂ ಕೂಡ ಇದೆ. ಅತಿ ಹೆಚ್ಚು GDP ಗ್ರೋತ್ ಆಗಿರುವಂಥ ರಾಜ್ಯ ಇದೆ. ಅತಿ ಹೆಚ್ಚು ತೆರಿಗೆ ಕೊಡ್ತಾ ಇರುವಂಥ ರಾಜ್ಯ ಆಗಿದೆ. ಅತಿ ಹೆಚ್ಚು ಬಂಡವಾಳ ಹೂಡಿಕೆ ಆಗಿರುವಂಥ ರಾಜ್ಯ ಅಂತ ಆಗಿದೆ. ಇಷ್ಟೆಲ್ಲ ಬರಬೇಕಾದ್ರೆ ಅದು ಸರ್ಕಾರ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕಾಗ್ತದಾ? ಅವ್ರುಗಳು ಹೇಳ್ತಾರೆ, ಯಾಕಂದರೆ ಅವ್ರಿಗೆ ಬೇರೆ ಇನ್ನೇನು ಹೇಳಬೇಕಂತ ಇನ್ನೇನು ಗೊತ್ತೂ ಇಲ್ಲ. ಮತ್ತು ಈ ರಾಜ್ಯಕ್ಕೆ ಏನೇನು ಅವ್ರು ಬಂದ ಮೇಲೆ ನಮಗಾಗಿರುವಂಥ ಅನ್ಯಾಯ ಅದು ಇವತ್ತು ನೋಡೋಣ ಮುಂದೆ ಏನು ಮಾಡ್ತಾರೆ ಅಂತ. ಬಟ್ ಇಲ್ಲಿವರೆಗೂ ನಮ್ಮ ರಾಜ್ಯಕ್ಕೆ ಏನಿದೆ ಪರಿಸ್ಥಿತಿ ಭಾಳ ಚೆನ್ನಾಗಿದೆ ಅಲ್ಲ. ಏನಿದೆ ಸರ್ಕಾರ ಪರಿಸ್ಥಿತಿ ಭಾಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ ಮತ್ತು ಸರ್ಕಾರ ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ರೀತಿಯ ನಮ್ಮ ಒಂದು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಅದರಿಂದ ಇವತ್ತು ಯಾವುದೇ ಗೊಂದಲನೂ ಇಲ್ಲ, ಯಾವುದೇ ಭಿನ್ನಮತ ಇಲ್ಲ, ಯಾವ ಗುಂಪುಗಾರಿಕೆ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಮತ್ತು ಸರ್ಕಾರ ಏನು ನಾವು ಮಾತು ಕೊಟ್ಟಿದ್ದು ಜನರಿಗೆ ಆ ಮಾತನ್ನು ನಿಭಾಯಿಸುವಂಥ ಕೆಲಸ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಕುರ್ಚಿ ಕಿತ್ತಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಮರೀಚಿಕೆ ಆಗಿದೆ ಅಂತೇಳಿ ವಿರೋಧ ಪಕ್ಷ ಯಾರು ಹೇಳಿದ್ರು ಪ್ರತಿಯೊಂದು